ಇನ್ನೊಂದು ಯಾವುದೋ ಕೊಟ್ಟ ಡ್ಯೂಟಿ. This is an airport flight. Parking and tolls are included in the fare. Do not ask the customer for extra money. ಒಂದೇ ಪಿಕಪ್ ಲೊಕೇಶನ್ಗೆ ನೆಕ್ಸ್ಟ್ ಲೆವೆಲ್ ಸೊಳ್ಳೆ ಅಂದ್ಕೊಳ್ಳಿ. ಯಾವುದೋ ಅಪಾರ್ಟ್ಮೆಂಟ್ ಇದು, ಕುತ್ಕೊಳ್ಳೋಕ್ಕಾಗ್ತಿಲ್ಲ ಗೈಸ್. ಯಾವುದೋ ಗ್ಯಾಪಲ್ಲಿ ನಿಮಿಷ ಮಾತಾಡೋಕೆ ಆಯ್ತಿಲ್ಲ ಗೈಸ್. ಇದು ಯಾವುದೋ ಒಳ್ಳೆ ರೋದ್ನೆ ಗೈಸ್. ಇದು ಸೊಳ್ಳೆಗಳಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಉಂಡು ನೋಡಿ ಗೈಸ್, ಇಲ್ಲಿ ಸೀಟ್ ಮೇಲೆ ನೋಡ್ರಿ, ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಇಲ್ಲಿ ಇವತ್ತು ಮಾಡಿ ಡ್ಯೂಟಿಲಿ ಗೈಸ್ ಯಾವುದು ಕಿಲೋಮೀಟ್ರ್ ಚೆನ್ನಾಗಿರೋ ಡ್ಯೂಟಿಗಳು, ಯಾವ ಒಳ್ಳೆ ಅಮೌಂಟ್ ಡ್ಯೂಟಿಗಳು ಯಾವೂ ಬಂದಿಲ್ಲ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಗೈಸ್ ಇವತ್ತಿನ ವ್ಲಾಗ್ನಾಗ ಶುರು ಮಾಡೋಣ. ಇವತ್ತು 9ನೇ ತಾರೀಕು, ಟೈಮ್ ಕರೆಕ್ಟಾಗಿ 10:55, ಇನ್ನೊಂದು 11 ಗಂಟೆ ಅಂದ್ಕೊಳ್ಳಿ. ಸೊ ಇನ್ನು 1 ಅವರ್ ಇದೆ 10ನೇ ತಾರೀಕು ಆಗೋದಕ್ಕೆ, ಬುಧವಾರ. ಸೊ ಇವತ್ತಿನ ವೀಡಿಯೋನ ಬಂದ್ಬಿಟ್ಟು ನಾವು ಬುಧವಾರಕ್ಕೆ ಕೌಂಟ್ ತೊಗೊಳ್ಳೋಣ. ಮಳೆ ಬಂದ್ಬಿಟ್ಟು ಲೈಟಾಗಿ ಮಳೆ ನಿಂತ್ಕೊಂಡಿದೆ ಮನೆ ಹತ್ರ. ಸೊ ಗಾಡಿ ಬಂದ್ಬಿಟ್ಟು ವಾಶ್ ಮಾಡಿ ಗಾಡಿ ನಿಲ್ಲಿಸಿಲ್ಲೇ. ಸೊ ಬನ್ನಿ ಹೋಗ್ಬಿಟ್ಟು ಡ್ಯೂಟಿನ ಶುರು ಮಾಡೋಣ. ಹಾಂ, ನೋಡ್ಬೋದು CNG ಕೂಡ ಆಲ್ಮೋಸ್ಟ್ ಫುಲ್ ಇದೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು CNG ನಿಲ್ಸ್ಕೊಂಡಿದ್ದೀನಿ. ಸೊ ಏನಿದೆ ಡ್ಯೂಟಿ ಶುರು ಮಾಡೋದು ಡೈರೆಕ್ಟಾಗಿ. ಸ್ನೇಹಿತರೆ, ಮೊದಲನೇ ಡ್ಯೂಟಿ ರ್ಯಾಪಿಡೋದಲ್ಲಿ ಬಿದ್ದಿದೆ. ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಡ್ರಾಪ್ ಬಂದ್ಬಿಟ್ಟು ಫ್ರೇಜರ್ ಟೌನು ಗೈಸ್, ಆಯಿತಾ. ಸೊ ಗೈಸ್ ಫೋನ್ ಮಾಡ್ತಾ ಇದ್ದೀನಿ, ಪ್ಯಾಸೆಂಜರು ಫೋನ್ ಪಿಕ್ ಮಾಡ್ತಿಲ್ಲ. ಆಗಲೇ ಮಾಡ್ದೆ, ಇಂತಿಲ್ಲಿ ಏನೋ ಬರ್ತೀನಿ ಅಂತಲೇ ಅಂದ, ಬಟ್ ಇಷ್ಟೊತ್ತಾದರೂ ಬಂದಿಲ್ಲ. ಟೈಮರ್ ಕೂಡ ಆನ್ ಆಗೈತೆ. ವೆಯ್ಟ್ ಮಾಡ್ತಾಯಿದ್ದೀನಿ, ಬಂದಿಲ್ಲ. ನೋಡಿ ಫೋನ್ ಮಾಡಿದ್ರೆ ಫೋನು ರೆಸ್ಪಾನ್ಸ್ ಮಾಡಲ್ಲ, ಮೆಸೇಜ್ಗೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಮೊನ್ನೆ ಒಂದೇ ಗಾಡಿ ಇರೋದು, ಇನ್ನು ಯಾವ ಗಾಡಿನೂ ಓಡಾಡ್ತಿಲ್ಲ ಈ ರೋಡಲ್ಲಿ. ನೋಡಿ ಫೋನೇ ಪಿಕ್ ಮಾಡ್ತಿಲ್ಲ. ಇದು ಫಸ್ಟ್ನೇ ಡ್ಯೂಟಿನೇ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಯಾವನೋ ಕಚಡ ನನ್ನ ಮಗ ನೋಡಿ ಬುಕ್ ಮಾಡಿಬಿಟ್ಟು ಸಾಯ್ತಾರೆ ನನ್ನ ಮಕ್ಕಳು. ಏನು ಟೈಮ್ ಪಾಸ್ ಮಾಡ್ತಾರೆ ಏನು ಕತೆ ನಂಗೆ ಗೊತ್ತಿಲ್ಲ. ಇವ್ರುಗಳಿಗೆ ಹುಡುಗಾಟ, ನಮ್ಗಳಿಗೆ ಪ್ರಾಣ ಸಂಕಟ ಅಂತ ಅನ್ನಂಗೆ ಕ್ಯಾನ್ಸಲ್ ಮಾಡಿದೆ. ಹಿಂಗೆ ಸುಮ್ಮನೆ ರ್ಯಾಪಿಡೋದಲ್ಲಿ 30 ನಿಮಿಷ ಟೈಮ್ ಓಡ್ತಾನೆ ಇರ್ತದೆ. 30 ನಿಮಿಷ ತನಕ ಟೈಮ್ ಇದ್ದರೆ ವೆಯ್ಟ್ ಕೊಡ್ತಾನೆ, ₹1.5 ಕೊಡ್ತಾನೆ ನಿಮಿಷಕ್ಕೆ ಅಂದ್ಬಿಟ್ಟು ವೆಯ್ಟ್ ಮಾಡೋದು. ಸುಮ್ಮನೆ ನಮ್ಗೆ ಲಾಸು. ಕ್ಯಾನ್ಸಲ್ ಮಾಡಿದೆ ಗೈಸ್. ಇದೇನು ಲಾಗೌಟೇ ಆಗೋಯ್ತು ಗೈಸ್. ಕ್ಯಾನ್ಸಲ್ ಮಾಡ್ತಿದ್ದಂಗೆ ಲಾಗೌಟೇ ಆಗೋಯ್ತು. ಸೊ ಓಕೆ, ಆನ್ ಮಾಡ್ಕೊಂಡೆ ಬನ್ನಿ. ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು ಇವತ್ತು. ಆಗ 11:46 ಗೈಸ್. ಫಸ್ಟ್ನೇ ಡ್ಯೂಟಿ ಹಿಂಗೆ ಆಗ್ಬಿಟ್ಟು ನಿಜ ಉಳ್ದಾಗ್ಬಿಡುತ್ತೆ, ಟೈಮೆಲ್ಲ ವೇಸ್ಟು. ಸೊ ಗೈಸ್ ಮೊದಲನೇ ಡ್ಯೂಟಿ ಇವಾಗ ಬಿತ್ತು 12:25ಕ್ಕೆ ಸೆಂಟ್ರಲ್ ಜೈಲಿಗೆ ಡ್ರಾಪು. ಒಂದೇ ಪಿಕಪ್ ಲೊಕೇಶನ್ಗೆ ನೆಕ್ಸ್ಟ್ ಲೆವೆಲ್ ಸೊಳ್ಳೆ ಅಂದ್ಕೊಳ್ಳಿ. ಯಾವುದೋ ಅಪಾರ್ಟ್ಮೆಂಟ್ ಇದು, ಕುತ್ಕೊಳ್ಳೋಕ್ಕಾಗ್ತಿಲ್ಲ ಗೈಸ್. ಯಾವುದೋ ಗ್ಯಾಪಲ್ಲಿ ನಿಮಿಷ ಮಾತಾಡೋಕೆ ಆಯ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಸೊಳ್ಳೆ ಐತೆ ಅಂದ್ಕೊಳ್ಳಿ. ನೋಡ್ರಿ ಅಲ್ಲಿ ನಾನು ಇದ್ರ ಫ್ಲ್ಯಾಟ್ ನಂಬರ್ ಹೇಳೋಕ್ಕೆ ಅಂತ ತೆಗ್ದೆ, ಮಿರರ್ ತೆಗ್ದೆ, ನೋಡಿ ಸೊಳ್ಳೆ ಬಂತು. ಸೊಳ್ಳೆ ತುಂಬ್ಕೊಂಬಿಟ್ಟಿದೆ ಗಾಡಿ ಪೂರ್ತಿ. ಸೊ ಇದೇ ಅಪಾರ್ಟ್ಮೆಂಟಲ್ಲಿ ಡ್ಯೂಟಿ ಬಿದ್ದಿರೋದು. ನಂಗೆ ಏನು ಕಂಡ್ರೂ ಆಗತ್ತೆ, ಬಟ್ ನೋಡಿ ಇಲ್ಲಿ ಒಳಗಡೆ ಕಾಣಿಸ್ತಿಲ್ವೋ ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಸೊಳ್ಳೆಗಳು ಐಸ್ ತುಂಬ್ಕೊಂಬಿಟ್ಟು ಒಳಗಡೆ ಮಾತ್ರ. ಯಪ್ಪ ದೇವ್ರೆ, ಈ ಸೊಳ್ಳೆ ರಾತ್ರಿ ಹೊತ್ತಲ್ಲಿ ಸೊಳ್ಳೆಗಳದ್ದು ಕಾಟ ಡ್ಯೂಟಿ ಮಾಡೋಕ್ಕೆ ತಾರೆ ಹೆವಿ ಟಾರ್ಚರ್ ಕೊಟ್ಟಾಗ್ಬಿಡ್ತವೆ ಸೊಳ್ಳೆಗಳು. ಫ್ಲ್ಯಾಟ್ ಗೇಟ್ ಎಂಟ್ರಿ ಮಾಡಿಸೋದಕ್ಕೆ ಓಪನ್ ಮಾಡಿಸ್ದೆ, ಬಟ್ ಇಲ್ಲಿ ನೋಡಿದ್ರೆ ಹೆವಿ ಸೊಳ್ಳೆ ತುಂಬ್ಕೊಂಡು ಕಚ್ಚಾಕ್ಬಿಟ್ಟವೆ. ನನಗೆ ಏನು ಬೇಕೋ ತರ್ಕೊಳ್ತೀನಿ ಗೈಸ್. ಈ ಸೊಳ್ಳೆ ಕಂಡ್ರೆ ನಂಗೆ ಆಗಲ್ಲ. ಸೊಳ್ಳೆ ಕಿವಿ ಹತ್ರ ಬಂದು ಗುಯ್ಯೋ ಅಂತ ಹೊಲ ತಂದು ಕಂಡ್ರೆ ನಾನು ತಡೆಯಾಗ. ये 7989. ಸ್ನೇಹಿತರೆ, ಮೊದಲನೇದು ಡ್ರಾಪ್ ಆಯಿತು. ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಇದು ನಿಯರ್ ಸೆಂಟ್ರಲ್ ಜೈಲು, ಆಯಿತಾ. ಕಿಲೋಮೀಟ್ರಿಗೆ ಲಾಸ್ ಗೈಸ್ ಇದು ಬಂದಿರೋದು. ₹15 ಪರ್ ಕಿಲೋಮೀಟ್ರ್ ಕೊಟ್ಟವನೆ. 30 ಕಿಲೋಮೀಟ್ರಿಗೆ ₹497 ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ ರ್ಯಾಪಿಡೋದಲ್ಲಿ. ಟೈಮ್ 1 ಗಂಟೆ 27 ನಿಮಿಷ ಗೈಸ್. ಇದು ಯಾವುದೋ ಒಳ್ಳೆ ರೋದ್ನೆ ಗೈಸ್. ಇದು ಸೊಳ್ಳೆಗಳಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇಲ್ಲಿಗೆ ಬಂದಿದ್ದೀನಿ, ಇಲ್ಲೂ ಸೊಳ್ಳೆಗಳು ಕಚ್ಚೋದು ಬಿಟ್ಟಿಲ್ಲ ನೋಡಿ. ಇಲ್ಲಿ
ತೋರಿಸ್ತೀನಿ ರೀ, ಎಲ್ಲೋ ಕಡಿದ ಸೌಂಡು ನೋಡಿ ಗೈಸ್. ಇಲ್ಲಿ ಸೀಟ್ ಮೇಲೆ ನೋಡ್ರಿ, ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ನೋಡಿ 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 ಸೊಳ್ಳೆ ಸೊಳ್ಳೆಗಳು ಸೊಳ್ಳೆಗಳು ಸೊಳ್ಳೆ ದರಿದ್ರ ಸೊಳ್ಳೆಗಳು ಗೈಸ್. ನೆಕ್ಸ್ಟ್ ಲೆವೆಲ್ ಸೊಳ್ಳೆಗಳಿವೆ ಅಂದ್ಕೊಳ್ಳಿ ಮಾತ್ರ. ನನಗೆ ಏನು ಬೇಕೋ ತರ್ಕೊಂಬಿಡ್ತೀನಿ, ಬಟ್ ಈ ಸೊಳ್ಳೆ ಕಂಡ್ರೆ ನಂಗೆ ಆಗಲ್ಲ ಗೈಸ್. ನನಗೆ ಈ ಸೊಳ್ಳೆ ಅಷ್ಟು ಅಲರ್ಜಿ ನನಗೆ ಯಾವುದೂ ಇಲ್ಲ. ಗೈಸ್, ಎರಡನೇದು ಡ್ರಾಪ್ ಆಯಿತು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಇನ್ನೊಂದು ಯಾವುದೋ ಕೊಟ್ಟ ಡ್ಯೂಟಿ. This is an airport ride. Parking and tolls are included in the fare. Do not ask the customer for extra money. ಇದು ಏರ್ಪೋರ್ಟ್ ರೈಡ್. ಪಾರ್ಕಿಂಗ್ ಮತ್ತು ಟೋಲ್ಗಳನ್ನು ದರದಲ್ಲಿ ಸೇರಿಸಲಾಗಿದೆ. ಗ್ರಾಹಕರಿಂದ ಹೆಚ್ಚು ಹಣವನ್ನು ಕೇಳಬೇಡಿ. ಬೆಸ್ ಬನ್ನಿ, ಕರ್ಕೊಂಡು ಡ್ರಾಪ್ ಮಾಡೋಣ ರ್ಯಾಪಿಡೋದಲ್ಲಿ. 3ನೇದು ಏರ್ಪೋರ್ಟು. कितना था? 710. ಗೈಸ್, 3ನೇದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ. ಏರ್ಪೋರ್ಟ್ ಟರ್ಮಿನಲ್ 2 ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಟೈಮು 3 ಗಂಟೆ 11 ನಿಮಿಷ. 709 ರೂಪಾಯಿ ಕೊಟ್ಟಿದ್ದಾನೆ. ಇದು ಬಂದುಬಿಟ್ರು ಕಿಲೋಮೀಟ್ರಿಗೆ ಎಷ್ಟು? 18 ರೂಪಾಯಿ. 18 ರೂಪಾಯಿ ಕೊಟ್ಟಿದ್ದಾನೆ ಕಿಲೋಮೀಟ್ರಿಗೆ. ಸೊ ಬನ್ನಿ, ಟೋಟಲ್ 3 ಟ್ರಿಪ್ ಆಗೈತೆ. 3 ಟ್ರಿಪ್ಗೆ ಇಲ್ಲಿ ತನಕ 1517 ರೂಪಾಯಿ ಟೋಟಲ್ ಟ್ರಿಪ್ಸು. ಎಲ್ಲ ರ್ಯಾಪಿಡ್ 3 ರ್ಯಾಪಿಡೋದಲ್ಲೇ. ಗೈಸ್, ಒಂದು ಡ್ಯೂಟಿ ಬಂದಿತ್ತು ಏರ್ಪೋರ್ಟ್ಗೆ. ಪ್ಯಾಸೆಂಜರ್ ಬಂದ್ಬಿಟ್ಟು ಬಾಗಿಲು ಹತ್ರ ಟೀ ನಿಲ್ಸು ಅಂತ ಇವನು ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ದ ಅವರೇ ಸ್ನೇಹಿತರು. ಇವಾಗ ಬಂದ್ಬಿಟ್ಟು ಇಲ್ಲಿ ಬಾಳಿಗೆರೆ ಹತ್ರ ಐತಿ ನೋಡಿ. ಸೊ ಒಂದು ಡ್ರಾಪ್ ಇತ್ತು ರ್ಯಾಪಿಡೋದವರು, ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಎಲ್ಲಿ ಅಂದರೆ ಈ ಗುಮ್ನಹಳ್ಳಿಯಿಂದ ಬಾಳಿಗೆರೆಗೆ. ಸೊ ಡ್ರಾಪ್ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ. 5:15 ಟೈಮು. ಸೊ ಬೆಳಕಾಗ್ತಿದೆ ನೋಡಿರಿ ಸ್ನೇಹಿತರೆ. ಇವಾಗ ಒಂದು ಡ್ರಾಪ್ ಆಯಿತು 7 ಗಂಟೆ ಕರೆಕ್ಟಾಗಿ ಟರ್ಮಿನಲ್ 1 ಏರ್ಪೋರ್ಟ್ಗೆ. ಬಾಲ್ಗೆರೆಯಿಂದ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಓಲಾದಲ್ಲಿ. ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು 6 ಟ್ರಿಪ್ಸ್ ಆಗೈತೆ. ಆಯಿತಾ, 6ರಲ್ಲಿ 1 ಮಾತ್ರ ಓಲಾ. ಸುಮ್ಮನೆ ಅದಕ್ಕೆ 99 ರೂಪಾಯಿ ಕೊಟ್ಟಿದ್ದು ಪಾಸು ವೇಸ್ಟ್ ಆಯಿತು. ವೇಸ್ಟ್ ಅಂದರೆ ವೇಸ್ಟ್ ಆಗಿಲ್ಲ, ನಾನು ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡಿದ್ರೆ ಆಗುತ್ತೆ. ಅಂದರೆ ಈ ಡ್ಯೂಟಿ ರ್ಯಾಪಿಡೋದಲ್ಲೇ ಆಗ್ಬಿಟ್ಟೈತೆ. ಟೋಟಲ್ಲು 6 ಟ್ರಿಪ್ ಆಯ್ತಲ್ಲ. ಇವಾಗ ಲಾಸ್ಟ್ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ಓಲಾದು 663 ರೂಪಾಯಿ ಕೊಟ್ಟಿದ್ದಾನೆ. ಇಷ್ಟು ಕಿಲೋಮೀಟ್ರಿಗೆ 41 ಕಿಲೋಮೀಟ್ರಿಗೆ. ಇವತ್ತು ಮಾಡಿ ಡ್ಯೂಟಿಲಿ ಗೈಸ್ ಯಾವುದು ಕಿಲೋಮೀಟ್ರ್ ಚೆನ್ನಾಗಿರೋ ಡ್ಯೂಟಿಗಳು ಯಾವುವು ಒಳ್ಳೆ ಅಮೌಂಟ್ ಡ್ಯೂಟಿಗಳು ಯಾವುವು ಬಂದಿಲ್ಲ. ಆಯ್ತಾ, ಲಾಸ್ಟ್ ನಿನ್ನೆ ಒಂದು ವಿಡಿಯೋ ಹಾಕಿರ್ತೀನಿ ನೋಡಿ, ಅದೇ ಪರವಾಗಿಲ್ಲ ಅಂತ ಅನ್ಸುತ್ತೆ. ಕಿಲೋಮೀಟ್ರ್ 173 ಕಿಲೋಮೀಟ್ರ್ ಓಡಿತ್ತು, ಅದೇ 3100 ಚಿಲ್ಲರೆ ಅರ್ನಿಂಗ್ಸ್ ಆಗಿತ್ತು. ಈ ಸಲ ಕಿಲೋಮೀಟ್ರು ಎಷ್ಟು ಹೊಡೆಗೆ ಗೊತ್ತಾ? 228 ಕಿಲೋಮೀಟ್ರ್ ಓಡೈತೆ ಗೈಸ್. 228 ಕಿಲೋಮೀಟ್ರ್ ಓಡೈತೆ. 6 ಟ್ರಿಪ್ ಆಗೈತೆ. 6 ಟ್ರಿಪ್ಗೆ 3046 ರೂಪಾಯಿ ಆಗೈತೆ. ಲೆಕ್ಕ ಹಾಕೊಡ್ರಿ ಎಷ್ಟು ಮಟ್ಟಿಗೆ ಕೊಟ್ಟಿರ್ಬೇಡ ಕಿಲೋಮೀಟ್ರಿಗೆ ಅಂತ. ನಿಮಗೆ ಸ್ಕ್ರೀನಲ್ಲಿ ಹಾಕಿ ತೋರಿಸ್ಬಿಡ್ತೀನಿ ಯಾವುದ್ರಲ್ಲಿ ಎಷ್ಟೆಷ್ಟು ಅಂತ. ಇದು ನೋಡ್ಬಿಡು, ರ್ಯಾಪಿಡೋ ನೋಡ್ಬಿಡು. ರ್ಯಾಪಿಡೋದಲ್ಲೇ 2383 ರೂಪಾಯಿ ಆಗಿದೆ. ಆಯಿತಾ, ಟೋಟಲ್ ನೋಡಿ 3, 4, 5 ಟ್ರಿಪ್ಪು. ಆಯಿತಾ, ಸ್ಕ್ರೀನಲ್ಲಿ ಕಾಣಿಸ್ತಿರತ್ತೆ 5 ಟ್ರಿಪ್ಪು.
ಸೊ ಇವಾಗ ಲಾಸ್ಟ್ ಡ್ರಾಪ್ ಮಾಡಿದ್ದು ಓಲಾದು, ಅದು ಬಂದ್ಬಿಟ್ಟು ಅದು ಕಾಣಿಸ್ತಿರುತ್ತೆ, ಹಾಕಿರ್ತೀನಿ ಒಂದು ಟ್ರಿಪ್ಪು. ಸೊ ಇವು 663 ರೂಪಾಯಿ ಟೋಟಲ್ 6 ಟ್ರಿಪ್ ಆಗೈತೆ. ವಿಡಿಯೋನಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನು ಅನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ನಿದ್ದೆ ಹಿಡಿತೈತೆ. ವಿಡಿಯೋ ಎಡಿಟ್ ಬೇರೆ ಮಾಡಬೇಕು ಈ ಒಂದು ವಿಡಿಯೋನ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನು ಅನಿಸ್ತು ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್, ಸಿ ಯಾ, ಬಾಯ್ ಬಾಯ್.